ಕರೆಯಿಲ್ಲದವನ ಕೂಡ ಸಾವಸವೇನು, ಕರೆ ಬಂದಲ್ಲಿ ಸಂಗ ಮಾಡುವೆ ನಾನು, ಗುರುವಿನ ಮಗ ನಾನು, ಗುರುವಿನ ಮಗ ನಾನು. 16 ವರ್ಷ ನೆರಳಾಗಿ ನಿಂತು ಮರ, ಆ ಮರ ಕಡಿದರೆ ತೊಲೆಯಾಗಿ ಬಾಳಿತ್ತು 100 ವರ್ಷ. ಆ 100 ವರ್ಷ ಆಳಿದಂಥ ಅರಸ ಸತ್ತರ ಎಣ ಆಗಿ ಉಳಿಲಿಲ್ಲ 3 ದಿವಸ, ಎಣ ಆಗಿ ಉಳಿಯಲಿಲ್ಲ 3 ದಿವಸ. ಈ ನಿಸರ್ಗ ದೇವತೆ ನದಳಲ್ಲ, ನಾವು ಸತ್ತರ ಅಳಂಗಿಲ್ಲ, ನಾವು ಸತ್ತರ ಯಾರೂ ಹಳೋದಿಲ್ಲ. ಯಾರು ಈ ಸದಾ ಕಾಲಕ್ಕೆ ದೇವರನ್ನು ಕೂಡಿಕೊಂಡು ಈ ದೇವನ ನಾಮಸ್ಮರಣೆಯಲ್ಲಿ ನಿರತರಾಗಿ ಈ ಜಗತ್ತದೊಳಗೇನು ಗೆದ್ದು ಈ ನಾಡಿಗಾಗಿ ಚಿಂತನೆ ಮಾಡಿ ಅವರು ಏನಾರ ಸತ್ರ ಈ ನಾಡ ಅಳ್ತದೆ ಹೊರತು ನಮ್ಮ ನಿಮ್ಮ ಅಂಥವ್ರು ಸತ್ರ ಈ ನಾಡ ಅಳೋದೇ ಇಲ್ಲ. ಏನು ಭಾಳ ಮಾಡಿ ಹತ್ತಿರ ನಮ್ಮ ಹೆಂಡ್ರ ಮಕ್ಕಳು ಒಂದು ಸ್ವಲ್ಪ ಮಶಾಣಕ್ಕೆ ಹೋಗುತ್ತಾನೆ ಅಳ್ತಾರೆ ಅಟ್ಟೆ. ಒಬ್ಬರು ಓಣ್ಯಾಗ ಯಾರನ್ನ ಬೀಗರು ಬಿದ್ದರೆ ಚಲೋ ಸತ್ತಾನ ಬಿಡು ಸುಳ್ಳು ಮಗ ಅಂತಾರೆ, ಹಟ್ಟಿನ ಮಗ ಅಂತಾರೆ, ಅವುಗಳವರು ತೆಗಳವರು ಇರ್ತಾರೆ ವೈರಿದ್ದಲ್ಲಿ. ಅದನ್ನು ಭಾಳ ತಲೆಗೆ ಹಚ್ಕೋಬಾರ್ದು. ಒಂದು 4 ಮಾತು ಹೇಳ್ತೀನಿ ಕೇಳ್ರಿ, ಜೀವನ ಹೆಂಗಾದಪ್ಪ ಅನ್ನೋದನ್ನು. ಒಬ್ಬ ರಾಜ್ಯ ಇದ್ದ, ಆ ರಾಜ್ಯಂದು ಒಂದು ಬಂಗಾರದ ಕಣಿ ಇತ್ತು. ಬಂಗಾರದ ಕಣಿ ಅಂದ್ರೆ ಬಂಗಾರದ ಗುಡ್ಡ. ಕೆಲವೊಬ್ಬರಿಗೆ ಅರ್ಥ ಆಗ್ತದೆ, ಕೆಲವೊಬ್ಬರಿಗೆ ಅರ್ಥ ಆಗಂಗಿಲ್ಲ. ಬಂಗಾರದ ಗುಡ್ಡ, ಆ ಬಂಗಾರದ ಕಣಿ ಏನಿತ್ತಲ್ಲ